ಸ್ನೇಹಿತರೆ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ಮೈಸೂರಿನ ಇಟ್ಕೆಗೂಡು ಸರ್ಕಲ್ಲು. ಸ್ನೇಹಿತರೆ, ಇವತ್ತು ನಮ್ಮ ಸ್ನೇಹಿತರೊಬ್ಬರನ್ನ ನಾನು ಮೀಟ್ ಮಾಡಲಿಕ್ಕೆ ಅಂತ ಬಂದಾಗ ನನಗೆ ಒಂದು ಸಂತೋಷ. ಯಾಕಪ್ಪ ಅಂತ ಅಂದರೆ, ಕಾದಿ ಬೇಜಾರಾಯ್ತಾಯ್ತಲ್ಲ ಅಂದ್ಬಿಟ್ಟು ಈ ಸರ್ಕಲಲ್ಲಿದ್ದರೆ ನೋಡಿ, ಈ ದುರ್ಗಾ ಟಿಪ್ಪಾನಿಸ್ ಅಂತ ಇಲ್ಲೊಂದು ಹೋಟೆಲ್ಲು, ಮತ್ತು ಇನ್ನೊಂದು ಹೋಟೆಲ್ ಇದೆ, ಯಾವುದೋ ಇದು ಹೋಟೆಲ್ ಮೈಸೂರು ರಿಫ್ರೆಶ್ಮೆಂಟ್. ಹೌದು, ಈ ಹೋಟ್ಲುಗಳವ್ರು ಏನಪ್ಪ ಅಂದರೆ, ನಾವು ಈ ಮರದ ಕೆಳಗಡೆ ಕೂತ್ಕೊಂಡ್ರೆ ಸಾಕು, ನಾವು ಕುಂತಿರೋದಕ್ಕೆ ಕಾಫಿ ಬೇಕಾ, ಟೀ ಬೇಕಾ, ತಿನ್ನೋಕ್ಕೆ ತಿಂಡಿ ಬೇಕಾ, ಎಲ್ಲ ಡೈರೆಕ್ಟಾಗಿ ನಾವು ಕೂತಿರುತ್ತವೆ ತಗೊಂಡು ಕೊಡ್ತಾರೆ. ಹೌದು, ಅದಲ್ಲದೆ ಇಲ್ಲಿರೋ ಆಟೋಗಳು ನಾವು ಯಾವ ಪ್ಲೇಸ್ಗೆ ಹೇಳ್ತೀವಿ ಆ ಪ್ಲೇಸ್ಗೆ ಕರ್ಕೊಂಡೋಗಿ ನಮ್ಮನ್ನು ಬಿಟ್ಟು ಕಳಿಸ್ತಾರೆ. ಏನಪ್ಪ ಅಂತಂದರೆ, ಈ ಒಂದು ಸರ್ಕಲಿಗೆ ಬಂದರೆ ಯಾವುದೇ ಥರನೂ ಬೇಜಾರಿಲ್ದೇ ಕುಂತ್ಕೊಂಡು ಟೈಮ್ ಪಾಸ್ ಮಾಡಿ ನಮ್ಮ ಸ್ನೇಹಿತರುಗಳನ್ನ ಮೀಟ್ ಮಾಡಿಕೊಂಡು ನಾವು ಹೋಗ್ಬೋದು. ನೋಡಿ, ಈಗ ಇಲ್ಲಿ ಟೀ ಕೊಡ್ತಾಯಿದ್ದಾರೆ ಸ್ನೇಹಿತರುಗಳಿಗೆ. ಹೌದಾ, ನಾನು ಕೂಡ ಬಂದಾಗ ಇಲ್ಲಿ ಕೂತ್ಕೊಂಡು ಫ್ರೆಶ್ಶಾಗಿ ಒಂದು ಟೀ ಕುಡಿದೆ. ನಂತರ ನಮ್ಮ ಸ್ನೇಹಿತರು ಮೀಟ್ ಮಾಡಿದೆ. ನೋಡಿ, ಇಲ್ಲೊಬ್ಬರು ಕುಂತಿತ್ತವೇನೆ ಆರಾಮಾಗಿ ತಿಂಡಿ ತಿಂತಾಯಿದ್ದಾರೆ. ನೋಡಿ, ತಿಂಡಿ ಸ್ಪಾಟ್ಗೆ ಬರ್ತದೆ. ಹೋಟೆಲ್ ಒಳಗಡೆ ಹೋಗಬೇಕು ಅಂತ ಏನಿಲ್ಲ, ಕುಂತಿರೋದಕ್ಕೇ ತಿಂಡಿನೂ ಇಲ್ಲಿಗೆ ಬರುತ್ತೆ. ಏನಪ್ಪ ಅಂತಂದರೆ, ನಾವು ಸ್ಪಾಟ್ ಸರ್ವೀಸು, ನಾವು ಹೋಟೆಲ್ ಒಳಗಡೆ ಹೋಗಬೇಕು ಅಂತಿಲ್ಲ, ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡು ಅವ್ರಿಗೆ ಬಂದವ್ರಿಗೆ ಒಂದು ಸರಿ ಇನ್ಫಾರ್ಮೇಷನ್ ಮಾಡಿದ್ರೆ ಸಾಕು, ನಮ್ಮ ಹತ್ರನೇ ತಗೊಳ್ತಾರೆ. ಇಲ್ಲಿ ನಾಗಲಕ್ಷ್ಮಿ ದೇವಸ್ಥಾನ ಐತೆ, ಇಲ್ಲೇ ಪಕ್ಕದಲ್ಲಿ ಆಟೋಗಳೆಲ್ಲ ನಿಂತಿದೆ. ಆರಾಮಾಗಿ ನಮ್ಮ ಸ್ನೇಹಿತರಿಗೆ ಇಂಥ ಕಡೆ ಇದ್ದೀವಿ ಕಂಡು ಬಾರೋ ಇಟ್ಕೆಗೂಡು ಕಡೆ ಹೋದಾಗ, ಈ ಇಟ್ಕೆಗೂಡು ಸರ್ಕಲಲ್ಲಿ ಇದ್ದೀವಿ ಅಂತಂದರೆ ನಮಗೆ ನಮ್ಮ ಸ್ನೇಹಿತರು ಬರೋ ತನಕ ಟೈಮ್ ಪಾಸ್ ಮಾಡಲಿಕ್ಕೂ ಚೆನ್ನಾಗಿದೆ, ಒಂದು ಒಳ್ಳೆ ಪ್ಲೇಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮೈಸೂರಿಗೆ ಏನಾದ್ರು ವಿಸಿಟ್ ಆಗ್ದಾಗ ಈ ಇಟ್ಕೆಗೂಡು ಸರ್ಕಲ್ ಕಡೆ ಬಂದಾಗ ಈ ಥರ ಒಂದು ಫೆಸಿಲಿಟಿನ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನನಗೆ ಈ ಒಂದು ಟೈಮ್ ಪಾಸ್ ಅನ್ನಿಸ್ತಿಲ್ಲ, ಪರವಾಗಿಲ್ಲ, ಒಂದು ಫೆಸಿಲಿಟಿ ಈ ಥರ ಇದೆಯಾ ಅನ್ನಿಸ್ತು. ಹಾಗಾಗಿ ಇದನ್ನು ನಾನು ಟೀ ಪಾಯಿಂಟು ಇಟ್ಕೆಗೂಡು ಸರ್ಕಲ್ ಅಂತ ನಾನು ಹೇಳ್ತೀನಿ. ಧನ್ಯವಾದ.